ಶೈಲಿಯಲ್ಲಿ ಫುಲ್ ಡ್ಯಾನ್ಸ್ ಮಾಡ್ಬಿಟ್ರಲ್ಲ ರಂಗಯ್ಯ ಅವರೇ, ಸೂಪರ್ ಸರ್. ಪಟಾಪಟಿ ಚಡ್ಡಿಯಲ್ಲಿ ಡ್ಯಾನ್ಸ್ ಮಾಡಿ ಹಾಡಿದಂತ ನಮ್ಮ ಕಂಬದ ರಂಗಯ್ಯ ಅವರ ಡಾನ್ಸು ಹಾಡು ನಿಮ್ಗೆ ಹೆಂಗ ಅನ್ಸ್ತು ವಿಪಿ ಸರ್? ಸೂಪರ್ ಪರ್ಫಾರ್ಮೆನ್ಸ್, ಸೂಪರ್ ಸಿಂಗಿಂಗ್ ಅಲ್ಲಿ ಏನು ಮಾತಾಡಂಗಿಲ್ಲ, ಬಹಳ ಚೆನ್ನಾಗಿ ಹಾಡಿದ್ರಿ. ಒಂದ್ ಎರಡೆರಡು ಸಣ್ಣ ಇದು ವಿಷಯ ಏನಂದ್ರೆ, ಒಂದು ಆ ಕನ್ನಡಕದ್ದು ಬಾಲಂಗುಚ್ಚಿ ಅವನು ತೆಗ್ದಿಲ್ಲ, ಹೌದು, ಕೆಳಗಡೆ ಬಾಲಂಗುಚ್ಚಿ ಯಾಕೋ ಕಟ್ಕೊಳ್ಳಿಲ್ಲ ಕರೆಕ್ಟ್ ಆಗಿ. ಸರ್ ನಾನ್ ನಿಜ ಒಂದು ಕ್ಯಾರೆಕ್ಟರ್ ಅದಕ್ಕೆ ನಾನು ಕೇಳ್ತಾ ಇಲ್ಲ ಅದನ್ನ. ಸ್ವಲ್ಪ ಇತ್ತು, ಅದು ಆಡ್ತಾ ಆಡ್ತಾ ಉದ್ದ ಬಂದ್ಬಿಟ್ಟು. ಅದು ಅದಕ್ಕೆ ಸ್ವಲ್ಪ ಜೋಪಾನಾಗಿ ಇರ್ಬೇಕಣಪ್ಪ. ಇವರಿಬ್ರು ಅಬ್ಸರ್ವ್ ಮಾಡಿಲ್ಲ, ಗ್ರೇಟ್ ಅಪ್ಪ ನೀವಿಬ್ರು. ಅಚ್ಚಾ ಮಾಡಿದ್ರ ಏನ್ ಹೇಳಿ ಬೈಕಲ್ಲಿ ಮಾಡಿದ್ರ ಗುರುಗಳೇ? ಹೌದು, ನಾನು ಮಾಡಿದೆ. ಏನ್ ಅನ್ಸ್ತು ಆ ಕ್ಷಣ ನಿಮ್ಗೆ? ಅದೇ ಆ ಕ್ಷಣ ಅಲ್ಲ, ಈ ಟ್ರೈನಲ್ಲಿ ಹೋದ್ರೆ ಚೈನ್ ಆ ದೃಶ್ಯಗಳು ನಾಸ್ಟಾಲ್ಜಿಯಾದಲ್ಲಿ ಬಂತು. ಬಟ್ ಎನಿವೆ ತಮಾಷೆ ಒಂದ್ ಕಡೆ ಆದ್ರೆ, ಕಂಬದರಂಗಯ್ಯನವರ ಪ್ರತಿ ವಾರ ನಿಮಗೆ ಯಾವುದೇ ಬಗೆಯ ಹಾಡನ್ನ ಕೊಟ್ರು ಕೂಡ ಒಂದು ಶ್ರದ್ಧೆಯಿಂದ ಕಲಿತೀರಾ, ಅದನ್ನ ಶ್ರದ್ಧೆಯಿಂದ ಇಲ್ಲಿ ಬಂದು ಹಾಡ್ತೀರಾ. ಅದರದ್ದು ಸಂಪೂರ್ಣವಾಗಿ ಅದಕ್ಕೆ ಆ ಒಂದು ರೌಂಡ್ಗೆ ಏನ್ ಬೇಕೋ ಆ ವಿಷಯಗಳನ್ನ ತಾವು ಬಹಳ ಸುಂದರವಾಗಿ ನಿರ್ವಹಿಸ್ತೀರಾ. ದಟ್ಸ್ ಅ ಗ್ರೇಟ್ ಕ್ವಾಲಿಟಿ ಸರ್. ಇದೇ ರೀತಿ ತಾವು ಈ ಸ್ಪರ್ಧೆಯಲ್ಲಿ ಮುಂದುವರಿಬೇಕು, ಎಲ್ಲ ಆಸೆಗಳು ನೆರವೇರಬೇಕು ಅಂತ ನಮ್ಮ ಆಸೆ. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಅರ್ಜುನ್ ಸರ್. ಕಂಬದ ರಂಗಯ್ಯ ಅವರೇ ಸರ್, ಇವತ್ತು ಯಾಕೋ ಕಂಬದ ರಿಂಗಯ್ಯ ಆಗೋಗ್ಬಿಟ್ಟಿದ್ದೀರಿ ನೀವು. ನಿಮ್ಮ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ. ಅತ್ಯಂತ ಗಂಡು ನಾನಲ್ಲ. ಆದ್ರೆ ಜಗ್ಗೇಶ್ ಸರ್ ಅವರ ಹಾಡನ್ನ ಅಣ್ಣವ್ರು ಹಾಡಿದ್ರೆ ಹೇಗಿರುತ್ತೆ, ಅವಾಗ ಅವಾಗ ಒಂದು ಝಲಕ್ ಬಂದು ಹೋಗುತ್ತೆ. ಈ ಕೈ ಮಾತ್ರ ಹಿಂಗೆ ಇರುತ್ತೆ, ಲಾಡಿ ಹಾಕ್ಲಿ ಹಾಕ್ದೆ ಹೋಗ್ಲಿ, ಕೈ ಬಿಡ್ಬೇಕು. ಕಂಬದ ರಿಂಗಯ್ಯ ಅವರೇ ಸರ್, ಸೂಪರ್ ಆಗಿತ್ತು ನಿಜವಲ್ಲೂ. ಏನಂದ್ರೆ ಆ ಸಿನ್ಸಿಯಾರಿಟಿ ಏನಿದೆಯಲ್ಲ ಫಸ್ಟ್ ಡೇ ಇಂದ, ಅದು ನಿಜವಲ್ಲೂ ಅದು ತುಂಬಾ ಒಳ್ಳೆ ಕ್ವಾಲಿಟಿ. ಅಂಡ್ ವಿ ಮನೋಹರ್ ಸರ್ ಅವರ ಅದ್ಭುತವಾದ ಸೂಪರ್ ಡೂಪರ್ ಹಿಟ್ ಸಾಂಗ್ ಇದು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಈ ಥರದ ಹಾಡು ಮಾಡೋದು ಅಷ್ಟು ಈಸಿ ಅಲ್ಲ, ಕೇಳಕ್ಕೆ ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ಸಿಂಪಲ್ ಆಗಿ ಮಾಡೋದೇ ಬಹಳ ಕಷ್ಟವಾದ ವಿಚಾರ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಸರ್, ಇವರ ಹಾಗೂ ಕೆಳಗಡೆ ಮನೆ ಸಂಬಂಧದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಲ್ಲ? ಒಟ್ಟು ಆ ಬಿಲ್ಡಿಂಗ್ ಅಲ್ಲಿ 3 ಮನೆ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಕೆಳಗಡೆ ಮನೆಗೆ ಹೋಗ್ತಾರೆ. ರುಟೀನ್ ಹೇಳಿ, ನೀವೇ ಹೇಳಿ, ಏನ್ ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ? ಒಂದ್ ಚೊಂಬ್ ಬಿಸಿನೀರು ತಗೊಂತೀನಿ. ಈ ಚೊಂಬಲ್ಲ, ಈ ಚೊಂಬ್ ಬಿಸಿನೀರು ಕುಡಿಯೋ ನೀರು ಸರ್, ಕುಡಿಯೋ ನೀರು. ಅದಕ್ಕೆ ಬಿಸಿನೀರು ಬೇಕಾ ನಿಮಗೆ? ಹೌದು, ಒಂದ್ ಚೊಂಬು ಬೆಳಿಗ್ಗೆ ಹೊತ್ತು. ಕಂಬದ ರಂಗಯ್ಯ ಅವರೇ, ಈ ಚೊಂಬು ಬೇರೆ, ಈ ಚೊಂಬು ಬೇರೆ. ಹಿಂಗ್ ಹಿಡ್ಕೊಂಬಾರ್ದು, ಕುಡಿಯೋ ಚೊಂಬನ ಹಿಂಗ್ ಹಿಡ್ಕೊಬೇಕು. ಅದೇ ಒಂದ್ ಚೊಂಬು ಬಿಸಿನೀರು ತಗೊಂತೀನಿ ಸರ್. ಓಕೆ. ಬೆಳಿಗ್ಗೆ ಹೊತ್ತು ಗಾಗಲ್ ಮಾಡ್ತೀನಿ. ಫಸ್ಟ್ ಎದ್ದ ತಕ್ಷಣ ಬಿಸಿನೀರು ಗಾಗಲ್ ಮಾಡಿ ಒಂದ್ ಚೊಂಬು ನೀರು ಕುಡಿತೀನಿ. ಚೊಂಬು ನೀರು ಕುಡ್ದಾದ್ಮೇಲೆ ಹಾರ್ಮೋನಿಯಂ ತಗೋತೀನಿ. ಕೆಳಗಡೆ ಮನೆಗೆ ಹೋಗ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಅದು ಮಂದರಸ್ಥಾಯಿ ಅಂತಾರೆ, ಅದು ಕೆಳಗಿನ ಮನೆ ಪ್ರಾಕ್ಟೀಸ್ ಮಾಡ್ತೀನಿ. ಒಂದು 45-50 ನಿಮಿಷ ಪ್ರಾಕ್ಟೀಸ್ ಮಾಡ್ತೀನಿ. 50 ನಿಮಿಷ ಕೆಳಗಿನ ಮನೆಯಲ್ಲೇ ಇರ್ತೀರಾ? ಅದು ಎದ್ದ ತಕ್ಷಣ ಅಬ್ಸರ್ವ್ ಮಾಡ್ಬೇಕು. ಎದ್ದ ತಕ್ಷಣ ಒಂದ್ ಚೊಂಬ್ ಬಿಸಿನೀರ್ನ ಕುಡಿತಾರೆ. ಆಮೇಲೆ ಕೆಳಗಡೆ ಮನೆಯಲ್ಲಿ 50 ನಿಮಿಷ ಪ್ರಾಕ್ಟೀಸ್ ಮಾಡ್ತಾರೆ. ಅದಾದ ನಂತರ ಮೇಲ್ ಹೋಗ್ತಾರೆ. ಅಲ್ಲೊಂದು 1 ಅವರ್ ಅವರು ಏನು ಯೋಗ ಎಲ್ಲ ಮಾಡ್ತಾರೆ. ಅವರು ನಿಮ್ ಮನೇಲಿ ಯಾವಾಗ ಇರ್ತೀರಾ? ನಿಮ್ ಮನೆ ಬಿಡಿ, ಹಿತ್ಲ ಮನೆಗೆ ಯಾವಾಗ ಹೋಗ್ತಾರೆ ಈ ಚೊಂಬ್ ಇಟ್ಕೊಂಡು ಅಂತ ಕೇಳಿ. ಸರ್, ಎಕ್ಸಸೈಸ್ ಎಲ್ಲ ಮಾಡಿದ್ಮೇಲೆ ಸ್ಟಾರ್ಟ್ ಆಗುತ್ತೆ ಸರ್, ಅವಾಗ ಹೋಗ್ತೀನಿ. ಇದೆಲ್ಲ ಮಾಡದೆ ಅದು ಸ್ಟಾರ್ಟ್ ಆಗ್ಲಿ ಅಂತಾನೆ? ಇಲ್ಲ ಸರ್, ನಾನು ಈಗ ಗುರುಗಳೇ ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜಗ್ಗೇಶ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಆ ಟೈಮಲ್ಲಿ ಅವರು ತುಂಬಾ ಹಾಡಬೇಕು ಅಂತ ಅಂದ್ರೆ, ಹಿ ಈಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಸಿಂಗಿಂಗ್. ಅದು ಅವ್ರಿಗೆ ಸಿಂಗಿಂಗ್ ಅಂದ್ರೆ ಬಹಳ ಇಷ್ಟ. ಆಕ್ಚುಲಿ ಈ ಸಾಂಗ್ ಅಲ್ಲಿ ಕೋರಸ್ ಪೋರ್ಷನ್ಸ್ ಇದೆಯಲ್ಲ, ಅದು ನಾನು ಮತ್ತೆ ಎಲ್.ಎನ್. ಶಾಸ್ತ್ರಿ ಅವರೆಲ್ಲ ಹಾಡಿತ್ತು. ಗುರುಗಳೇ, ಸೊ ಅದರಲ್ಲಿ ಆ ನೆನಪುಗಳೆಲ್ಲ ಬಂತು. ಅಂಡ್ ತುಂಬಾ ಅಚ್ಚುಕಟ್ಟಾಗಿ ಹಾಡ್ರಿ. ಥ್ಯಾಂಕ್ ಯು ಸರ್. ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಎಸ್ ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಜೂರಿ, ನಿಮ್ಮ ಸ್ಕೋರ್ಸ್ ಪ್ಲೀಸ್. ವಾರೆ ವಾ, 10 ಕಮಾನ್. ರಂಗಯ್ಯ ಅವರೇ, 2 9 ಬಂದಿದೆ ರಂಗಯ್ಯ ಅವರೇ. ಮೋಸ್ಟ್ಲಿ ಅವ್ರಿಗೆ ಆ ನೇತಾಡ್ತಿದ್ದಂತ ಲಾಡಿ ಇಷ್ಟ ಆಗಿಲ್ಲ ಅನ್ಕೊಂತೀನಿ. ಹಂಗಾಗಿ ಒಬ್ಬೊಬ್ರು ಒಂದೊಂದು ಮಾರ್ಕ್ಸ್ ಅನ್ನ ಕಟ್ ಮಾಡಿದ್ದಾರೆ ನೋಡಿ. ಒಂದು ಲಾಡಿ ಎಷ್ಟೊಂದು ಮಾರ್ಕ್ಸ್ಗೆ ಹಾಕತ್ತೆ ಬೇಡಿ ಅಂತ. ಈಗ ಟೋಟಲ್ ಮನ್ಸೇನಾದ್ರೆ ಚೇಂಜ್ ಮಾಡ್ತಿದ್ರಾ?
ನಾಚಿಕೆ ಆಗೋಯ್ತು ಲಾಡಿ ಅಂದ ತಕ್ಷಣ ಅವ್ರಿಗೆ. ಏಯ್ ಕಳ್ಳಿ. ಟೋಟಲ್ ಪರ್ಸೆಂಟೇಜ್ ಕೊಡಿ. ಥ್ಯಾಂಕ್ ಯು ರಂಗಯ್ಯ ಅವರೇ, ನಿಮ್ ಬಗ್ಗೆ ಒಂದು ವಿಷಯ ಕೇಳ್ಪಟ್ಟೆ ನಾನು. ಹೇಳಿ ಮೇಡಮ್. ಎಷ್ಟು ನಿಜ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಏನೋ ಮಿಮಿಕ್ರಿ ಎಲ್ಲ ಮಾಡ್ತೀರಾ ನೀವು, ಕಂಟೆಸ್ಟೆಂಟ್ಸ್ ಎಲ್ಲ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಮಿಮಿಕ್ರಿ ಮಾಡ್ತಾರೆ ಅವರು ಅಂತ ಹೇಳಿ. ಏನಾದ್ರು ಮಾಡ್ತೀರಾ? ಮಾಡ್ತೀನಿ ಮೇಡಮ್. ಯಾರು ಮಿಮಿಕ್ರಿ ಮಾಡ್ತೀರಾ ನೀವು? ದೊಡ್ಡಣ್ಣ, ಜಗ್ಗೇಶ್ ಸರ್, ಸಾಧು ಕೋಕಿಲ, ಓಹ್ ಪ್ರಕಾಶ್ ರೈ, ವಜ್ರಮುನಿ, ಪ್ರಭಾಕರ್. ಓ ಫಸ್ಟ್ ಯಾರ್ದು? ಇಲ್ಲ ನೀವು ಮಾಡಿ ನಮ್ ಜಡ್ಜಸ್ ಕಂಡಿಡಿತಾರೆ ಯಾರ್ದು ಅಂತ. ಹೇಳ್ಬಾರ್ದು ನೀವು. ಆಯ್ತು ಲಕಡಿ ಪಕಡಿ ಜುಮ್ಮ ಫಿಗರ್ ಹೇಳಿ ಫಿಗರ್ ಜಗೇಶ್ ಏನ್ ಮಾಡ್ತಾ ಇದ್ದೀರಾ? ಅವ್ರ ಕಾಂಪಿಟೇಷನ್ ಅಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದಾರೆ. ವಿಪಿ ಸರ್ ಟಕ್ ಅಂತ ಜಗ್ಗೇಶ್ ಅಂತ ಹೇಳ್ತಿದ್ದಾರೆ. ಅಲ್ಲ ಇನ್ನೊಂದೇನ್ ಗೊತ್ತಾ, ಈಗ ಸುಮ್ನೆ ಆ ಕಾಂಪಿಟೇಷನ್ ಅಲ್ಲ, ಅದು NTR ಅದೆಲ್ಲ ಬೇಕು ನಂಗೆ. ಅದು ಏನ್ ಬೇಕು? ಗುಡಿ ಬ್ಯಾಗು. ಓಕೆ ಡನ್. ನಿಮಗಾಗಿ ಅಂತಾನೆ ಈ ವಾರ ಸ್ಯಾನಿಟೈಸರ್ ಕೊಡ್ತೀವಿ. ಓಕೆ, ಫ್ರೀ ಸ್ಯಾನಿಟೈಸರ್, ಫ್ರೀ 3 ಮಾಸ್ಕ್. ಓಕೆ ಓಕೆ ರೆಡಿ? ಕಾಂಪಿಟೇಷನ್ ಗೆ ರೆಡಿ? 3 ಜನ ಜಡ್ಜಸ್ ರೆಡಿ? ಜಗೇಶ್. ಆಯ್ತು ಲಕಡಿ ಪಕಡಿ ಜುಮ್ಮ ಜಗ್ಗೇಶ್. ಫಿಗರ್ ಇವತ್ತೇನಾದ್ರೂ ಮಾಡಿ ಒಂದು ಫಿಗರ್ ಕ್ಯಾಚ್ ಹಾಕೊಳ್ಳೇಬೇಕು. ಅಲೋ ನಾಚಿಕೆ ಆಗಲ್ವ ನಿಂಗೆ? ಅಲೋ ಬೇರೆ ಕೇಳು. ಈ ಫಿಗರ್ಗೆ BP ಜಾಸ್ತಿ ಅನ್ಸುತ್ತೆ, ಬೇರೆ ಫಿಗರ್ ಟ್ರೈ ಮಾಡ. ಬಿಂಕದ ಸಿಂಗರಿ ಟಚಿಂಗ್ 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 ಹಲೋ ವಾಪಸ್ ಸೇಮ್ ಡೈಲಾಗ್. ಹಲೋ. ವೆರಿ ಗುಡ್. ವಿಪಿ ಸರ್ ಫಸ್ಟ್ ಹೇಳಿರೋದ್ರಿಂದ 1 ಪಾಯಿಂಟ್ ವಿಪಿ ಸರ್ಗೆ, 1 ಅಂಕ. ಥಟ್ ಅಂತ ಹೇಳ್ಬೇಕು. ಧೀರೇಂದ್ರ ಗೋಪಾಲ್ ನನಗೆ ಸರಿ ಯಾರು? ಧೀರೇಂದ್ರ ಗೋಪಾಲ್ ಮೈನಸ್. ಇವ್ರ ಹತ್ರ ಇರೋ ಸ್ಯಾನಿಟೈಸರ್ ಕಿತ್ಕೊಳ್ಳಿ. ಅರ್ಜುನ್ ಸರ್ ಅವ್ರದ್ದು ತಪ್ಪು ಉತ್ತರ. ಕಂಟಿನ್ಯೂ. ಒಬ್ಬೊಬ್ಬ ನನ್ನ ಮಕ್ಕಳು ತಪ್ಪಲ್ಲ. ಅಂಡೆ ಅನ್ನ ತಿಂತೀರಾ, ಒಬ್ಬ ನನ್ನ ಮಗನ ಹೊಡಿಯಕ್ಕಾಗ್ಲಿಲ್ವಾ? ಸುಧೀರ್ ನನ್ ಸ್ಯಾನಿಟೈಸರ್ ಹೋಯ್ತಾ? ಕಂಟಿನ್ಯೂ ಕಂಬದಂಗ ಅವರೇ. ಈ ನಾಗಪ್ಪನಿಗೆ ಮೈ ಎಲ್ಲಾ ವಿಷ. ವಜ್ರಮುನಿ. ಅನುಷ್ಯರು ಒಂದ್ಸತಿ ಎಷ್ಟು ಮಾರ್ಕ್ಸ್ ಯಾರಿಗಿದೆ ಅಂತ ಹೇಳಿ. ಸರ್ ರಾಜೇಶ್ ಕೃಷ್ಣನ್ ಸರ್ 0, ಅರ್ಜುನ್ ಸರ್ 0, ವಿಜಯ್ ಪ್ರಕಾಶ್ 2 ಅಂಕ. ನೆಕ್ಸ್ಟ್ 2 ಸ್ಯಾನಿಟೈಸರ್ ಅನ್ನ ಇಲ್ಲಿವರೆಗೂ ಗೆದ್ದಿದ್ದಾರೆ. 3ನೇ ಧ್ವನಿ ಅಬ್ಬರಮ್ಮ ಅನುಶ್ರೀ ಚೆನ್ನಾಗಿದ್ದರಮ್ಮ. ಏನ್ರಿ ಮಾಡ್ತಾ ಇದ್ದೀರಾ ಜಲ್ದಿ? ಬಾಲಕೃಷ್ಣ ಅವರ ಕರೆಕ್ಟ್ ಮಾರ್ಕ್ಸ್ ಒಂದ್ಸತಿ ಹೇಳಿ.